ಸ್ಯಾಮ್ಸನ್ಗಿಂತ ಮೂವರಿಂದಲೇ ಕಳಪೆ ಪ್ರದರ್ಶನ. ಆದರೂ ಆ ಮೂವರು ಸೇಫ್, ಸಂಜು ಸ್ಯಾಮ್ಸನ್ ತಲೆದಂಡ. ನ್ಯಾಟಿಂಗ್ಹ್ಯಾಮ್ನಲ್ಲಿ ಕೋಚ್ ಗಂಭೀರ್ಗೆ ಮಂಗಳಾರತಿ. ಹೌದು, ಭಾರತಕ್ಕೆ ಟಿ20 ವಿಶ್ವಕಪ್ ಗೆಲ್ಲಿಸಿಕೊಟ್ಟ ಹೀರೋ ಕೇರಳದ ಸಂಜು ಸ್ಯಾಮ್ಸನ್ ರನ್ನ ಜಿಂಬಾಬ್ವೆ ವಿರುದ್ಧದ ಟಿ20 ಸರಣಿಯಿಂದ ಹೊರಗಿಟ್ಟಿರೋದು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಈ ಬೆಳವಣಿಗೆಯಿಂದ ಒಂದೆಡೆ ಬಿಸಿಸಿಐನ ಮಲತಾಯಿ ಧೋರಣೆ, ಮತ್ತೊಂದೆಡೆ ಕೋಚಿಂಗ್ ಮತ್ತು ಸೆಲೆಕ್ಷನ್ ಕಮಿಟಿ ತಾರತಮ್ಯ ನೀತಿ ಜಗಜ್ಜಾಹೀರಾಗಿದೆ. ಬಿಸಿಸಿಐ ವಿರುದ್ಧ ದೇಶದಾದ್ಯಂತ ಕ್ರಿಕೆಟ್ ಪ್ರೇಮಿಗಳು ನಿಗಿ ಕೆಂಡ ಕಾರುತ್ತಿದ್ದಾರೆ. ಯಾಕಂದ್ರೆ ಈ ಡೆವಲಪ್ಮೆಂಟ್ನಿಂದ ಟೀಂ ಇಂಡಿಯಾದಲ್ಲಿ ಅರ್ಹರಿಗಿಂತ ಅನರ್ಹರಿಗೆ ಬೆಲೆ ಜಾಸ್ತಿ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಸಂಜು ಹೆಸರಲ್ಲಿ ಕಳಪೆ ಪ್ರದರ್ಶನದ ಲೆಕ್ಕ ಕೊಡುವ ಸೆಲೆಕ್ಷನ್ ಕಮಿಟಿಗೆ ತಂಡದಲ್ಲಿ ಸ್ಯಾಮ್ಸನ್ಗಿಂತ ಕಳಪೆ ಪ್ರದರ್ಶನ ನೀಡಿದ ಆ ಮೂವರು ಆಟಗಾರರೇ ಕಾಣಿಸ್ತಿಲ್ಲ. ಕಾಣಿಸಿದ್ರು ಅವರು ಜಾಣತನದ ಕುರುಡು ಪ್ರದರ್ಶನ ಮಾಡ್ತಿದ್ದಾರೆ. ಆದ್ರೀಗ ಅದೇ ಜಾಣ ಕುರುಡುತನಕ್ಕೆ ಅಭಿಮಾನಿಗಳು ಅಂಕಿಅಂಶಗಳ ದಾಖಲೆ ಸಮೇತ ಚಡಿಯೇಟು ಕೊಟ್ಟಿದ್ದಾರೆ. ಆ ಮೂವರು ಆಟಗಾರರ ಅಂಕಿಅಂಶಗಳನ್ನೇ ಮುಂದಿಟ್ಟುಕೊಂಡು ಬಿಸಿಸಿಐ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ಟೀಂ ಇಂಡಿಯಾದಲ್ಲಿ ಕಳಪೆ ಪ್ರದರ್ಶನ ನೀಡುತ್ತಿರುವ ಆ ಮೂವರು ಆಟಗಾರರ ಜಾತಕಗಳನ್ನ ಮುಂದಿಟ್ಟು ಇದು ನ್ಯಾಯಾನ ಎಂದು ಪ್ರಶ್ನೆ ಮಾಡ್ತಿದ್ದಾರೆ. ಹೌದು, ತಿಲಕ್ ವರ್ಮಾ, ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಟೀಂ ಇಂಡಿಯಾದಲ್ಲಿ ಸಂಜು ಸ್ಯಾಮ್ಸನ್ಗಿಂತ ಕಳಪೆ ಪ್ರದರ್ಶನ ನೀಡಿದ್ದಾರೆ. ಕಳೆದ 10 ಇನ್ನಿಂಗ್ಸ್ಗಳಲ್ಲಿ ಸ್ಯಾಮ್ಸನ್ ಕೇವಲ 3 ಪಂದ್ಯಗಳಲ್ಲಿ ಮುಗ್ಗರಿಸಿದ್ರೆ ಇನ್ನುಳಿದ 7 ಪಂದ್ಯಗಳಲ್ಲಿ ಬೊಂಬಾಟ್ ಪ್ರದರ್ಶನ ನೀಡಿದ್ದಾರೆ. ಆದ್ರೆ ಈ ಮೂವರು ಕಳೆದ 10 ಇನ್ನಿಂಗ್ಸ್ಗಳಲ್ಲಿ ಸಂಜುಗಿಂತ ಕಳಪೆ ಪ್ರದರ್ಶನ ನೀಡಿದ್ದಾರೆ. ಅಭಿಮಾನಿಗಳು ಬಿಚ್ಚಿಟ್ಟಿರುವ ಆ ಮೂವರು ಆಟಗಾರರ ಬ್ಯಾಡ್ ಪರ್ಫಾರ್ಮೆನ್ಸ್ ನ ಡೀಟೇಲ್ಸ್ ತೋರಿಸ್ತೀವಿ ನೋಡಿ. ಜಿಂಬಾಬ್ವೆ ಸರಣಿಯಿಂದ ಹೊರಗಿಡಲ್ಪಟ್ಟ ಸಂಜು ಸ್ಯಾಮ್ಸನ್ ಕಳೆದ 10 ಇನ್ನಿಂಗ್ಸ್ಗಳಲ್ಲಿ ಬರೋಬ್ಬರಿ 543 ರನ್ ಗಳಿಸಿದ್ರೆ ಇಶಾನ್ ಕಿಶನ್ 155 ರನ್ ಗಳಿಸಿದ್ದಾರೆ. ತಿಲಕ್ ವರ್ಮಾ 215 ರನ್ ಗಳಿಸಿದ್ರೆ 10 ಇನ್ನಿಂಗ್ಸ್ಗಳಲ್ಲಿ ಅಭಿಷೇಕ್ ಶರ್ಮಾ 300 ರನ್ ಗಳಿಸಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಕಳೆದ 2 ಇನ್ನಿಂಗ್ಸ್ಗಳಲ್ಲಿ 14 ಮತ್ತು 13 ರನ್ ಗಳಿಸಿದ್ದಾರೆ. ಇದೇ ಅಂಕಿಅಂಶಗಳನ್ನ ಮುಂದಿಟ್ಟುಕೊಂಡು ಫ್ಯಾನ್ಸ್ ನಿಜವಾಗಿ ಪ್ರದರ್ಶನ ನೀಡಿದ ಆಟಗಾರ ಯಾರು ಎಂದು ಬಿಸಿಸಿಐಗೆ ಪ್ರಶ್ನೆ ಕೇಳುತ್ತಿದ್ದಾರೆ. ಸಂಜುಗಿಂತ ಈ ಮೂವರು ಆಟಗಾರರು ಕಳೆದ 10 ಇನ್ನಿಂಗ್ಸ್ನಲ್ಲಿ ಅಟರ್ ಫ್ಲಾಪ್ ಎನ್ನುವಂತ ಪ್ರದರ್ಶನ ನೀಡಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇಂಗ್ಲೆಂಡ್ ವಿರುದ್ಧದ 3ನೇ ಟಿ20 ಪಂದ್ಯದಲ್ಲಿ ಭಾರತದ ಬ್ಯಾಟಿಂಗ್ ಪೆವಿಲಿಯನ್ ಪರೇಡ್ ನಿಜಕ್ಕೂ ಅಸಹ್ಯ ಹುಟ್ಟಿಸುವಂತಿತ್ತು. ಇವರೇನಾ ಟಿ20 ವಿಶ್ವಕಪ್ ಚಾಂಪಿಯನ್ನರು ಎನ್ನುವಂತಿತ್ತು. ಇದ್ಯಾವುದು ಬಿಸಿಸಿಐಗೆ ದೊಡ್ಡದಾಗಿ ಕಾಣಿಸುವುದೇ ಇಲ್ಲ. ಈ ಮಧ್ಯೆ ಸಂಜು ಆಯ್ಕೆ ಮಾಡದಿರುವ ಕುರಿತು ಸ್ಪಷ್ಟನೆ ನೀಡಿರುವ ಕೋಚ್ ಗೌತಮ್ ಗಂಭೀರ್, ಈ ಬಗ್ಗೆ ಸ್ಯಾಮ್ಸನ್ಗೆ ಸ್ಪಷ್ಟನೆ ನೀಡಲಾಗಿದೆ. ನಮ್ಮಿಬ್ಬರ ನಡುವಿನ ಮಾತುಕತೆಯನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸಲು ಸಾಧ್ಯವಿಲ್ಲ ಎಂದು ಮತ್ತೊಮ್ಮೆ ಜಾರಿಕೊಂಡಿದ್ದಾರೆ. ಆದರೆ ಇಂಗ್ಲೆಂಡ್ನಲ್ಲಿ ಗಂಭೀರ್ ಭಾರತೀಯ ಕ್ರಿಕೆಟ್ ಫ್ಯಾನ್ಸ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. 3ನೇ ಟಿ20 ಪಂದ್ಯದ ಸೋಲಿನ ಬಳಿಕ ನ್ಯಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ ಮೈದಾನದಿಂದ ಹೊರಡುವಾಗ ಅಲ್ಲಿ ನೆರೆದಿದ್ದ ಅಭಿಮಾನಿಗಳು ವಿ ವಾಂಟ್ ಸಂಜು ಎಂದು ಘೋಷಣೆಗಳನ್ನ ಕೂಗಿದ್ದಾರೆ. ಅಭಿಮಾನಿಗಳ ಆಕ್ರೋಶದ ಕೂಗಿಗೆ ಗೌತಿ ತಲೆ ತಗ್ಗಿಸಿಕೊಂಡೇ ಹೊರಟು ಹೋಗಿದ್ದಾರೆ. ಒಟ್ನಲ್ಲಿ ಅಂಕಿ ಅಂಶಗಳು ಕೂಡ ಸ್ಯಾಮ್ಸನ್ ಶ್ರೇಷ್ಠ ಎಂದು ಸಾರುತ್ತಿರುವಾಗ ಕಳಪೆ ಪ್ರದರ್ಶನ ನೀಡಿದ ಆಟಗಾರರನ್ನ ತಂಡದಲ್ಲಿ ಉಳಿಸಿಕೊಂಡಿರುವುದು ರಾಜಕೀಯವಲ್ಲದೆ ಮತ್ತೇನು ಹೇಳಿ. ಅಂದಹಾಗೆ 3ನೇ ಟಿ20ಯಲ್ಲಿ ಟೀಂ ಇಂಡಿಯಾ ಹೀನಾಯವಾಗಿ ಮುಗ್ಗರಿಸಿದೆ. ಇದೇನಾ ವಿಶ್ವಕಪ್ ತಂಡ ಎಂಬ ಅನುಮಾನ ಶುರುವಾಗಿದೆ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.